ಸಫರ್ ತಿಂಗಳ ಕೊನೆಯ ಬುಧವಾರ ಆಕಾಶದಿಂದ 3,80,000 ಆಪತ್ತುಗಳು ಭೂಮಿಯ ಕೆಳಗೆ ಇಳಿಯುತ್ತದೆ. ಈ ದಿನ ಹೊರಗೆ ಹೋದರೆ ಆಪತ್ತು ಗ್ಯಾರಂಟಿನ ಅಥವಾ ಇದರ ಹಿಂದಿನ ಅಸಲಿ ಸತ್ಯವೇನು ಅಲ್ಲ ಬೇರೆ ಇದೆಯಾ? ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಈ ಬಗ್ಗೆ ನೀಡಿದ ಎಚ್ಚರಿಕೆ ಏನು ಗೊತ್ತಾ? ಬನ್ನಿ ಸತ್ಯವೇನು ಎಂಬುದನ್ನು ಸಾಕ್ಷ್ಯ ಸಮೇತ ತಿಳಿಯೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಪ್ರೀತಿಯ ಬಂಧುಗಳೇ, ಪ್ರತಿ ವರ್ಷ ಸಫರ್ ತಿಂಗಳ ಕೊನೆಯ ಬುಧವಾರ ಬಂದ ತಕ್ಷಣ ನಮ್ಮ ಜನರು ಒಂದು ರೀತಿಯ ಭಯ ಶುರುವಾಗುತ್ತದೆ. ಇವತ್ತು ಪ್ರಯಾಣ ಮಾಡಬೇಡಿ, ಹೊಸ ಕೆಲಸ ಶುರು ಮಾಡಬೇಡಿ, ಈ ದಿನ ಅಪಶಕುನ ಎಂಬ ಮಾತುಗಳು ನಮ್ಮ ಕಿವಿಗೆ ಬೀಳುತ್ತದೆ. ಆದರೆ ಇಸ್ಲಾಂ ಎಂಬುದು ಭಯ ಹುಟ್ಟಿಸುವ ಮಾರ್ಗವಲ್ಲ, ಅದು ಅಭಯ ಮತ್ತು ಶಾಂತಿ ನೀಡುವ ದಾರಿ. ಯೋಚಿಸಿ, ನೀವು ಪ್ರಯಾಣಿಸುತ್ತಿರುವ ಬಸ್ಸಿಗೆ ಹವಾಮಾನ ಇಲಾಖೆಯಿಂದ ಒಂದು ಮುನ್ಸೂಚನೆ ಬರುತ್ತದೆ. ಮುಂದಿನ ದಾರಿಯಲ್ಲಿ ಭಾರಿ ಚಂಡಮಾರುತ ಮತ್ತು ಭೂಕಂಪವಾಗುವ ಸಾಧ್ಯತೆ ಇದೆ ಎಂದು, ಮುಂಜಾಗ್ರತೆ ವಹಿಸಿ ಎಂದು. ಈಗ ಒಬ್ಬ ಬುದ್ಧಿವಂತ ಪ್ರಯಾಣಿಕ ಏನು ಮಾಡುತ್ತಾನೆ? ಅಯ್ಯೋ, ಬಸ್ಸಿನಲ್ಲೇ ಕುಳಿತರೆ ಸತ್ತು ಹೋಗುತ್ತೇನೆ ಎಂದು ಹೆದರಿ ಗಾಬರಿಯಿಂದ ಕೆಳಗೆ ಬಿದ್ದು ಗಾಯ ಮಾಡಿಕೊಳ್ಳುತ್ತಾನೆ, ಅಥವಾ ಸೀಟ್ ಬೆಲ್ಟ್ ಹಾಕಿ ಸುರಕ್ಷಿತವಾಗಿ ಕುಳಿತು ಅಲ್ಲಾಹನಲ್ಲಿ ಪ್ರಾರ್ಥನೆ ಮಾಡುತ್ತಾ ಮುಂಜಾಗ್ರತೆಯಿಂದ ಇರುತ್ತಾನೆ. ಸಫರ್ ತಿಂಗಳ ಕೊನೆಯ ಬುಧವಾರವೂ ಹಾಗೆ 3,80,000 ಆಪತ್ತುಗಳು ಇಳಿಯುತ್ತದೆ ಎಂದು ಜ್ಞಾನಿಗಳು, ಆರಿಫುಗಳು ಹೇಳಿರುವುದು ನಮ್ಮನ್ನು ಹೆದರಿಸಿ ಮನೆಯಲ್ಲೇ ಕೂರಿಸಲು ಅಲ್ಲ, ಬದಲಾಗಿ ಮುಂಬರುವ ದಿನಗಳಲ್ಲಿ ಎದುರಾಗಬಹುದಾದ ರೋಗಗಳು ಮತ್ತು ಸಂಕಷ್ಟಗಳಿಂದ ಬಚಾವಾಗಲು ಪ್ರಾರ್ಥನೆ ಮತ್ತು ದಿಕ್ರ್, ಸ್ವದಕ ಎಂಬ ಸೀಟ್ ಬೆಲ್ಟ್ ಹಾಕಿಕೊಳ್ಳಲು, ಮುಂಜಾಗ್ರತೆ ವಹಿಸಲು ಈ ದಿನ ನಿಜವಾದ ಒಂದು ಚರಿತ್ರೆ ಇದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತಮ್ಮ ಅಂತಿಮ ದಿನದಲ್ಲಿ ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದಾಗ ಸಫರ್ ತಿಂಗಳ ಕೊನೆಯ ಬುಧವಾರದಂದು ಅವರಿಗೆ ಆರೋಗ್ಯದಲ್ಲಿ ಚೇತರಿಕೆ ಸಿಕ್ಕಿತು. ಪ್ರವಾದಿಯವರ ಮುಖದಲ್ಲಿ ನಗು ಕಂಡು ಸ್ವಹಾಬಿಗಳು ಸಂತೋಷದಿಂದ ಅಲ್ಲಾಹನಿಗೆ ಧನ್ಯವಾದ ಅರ್ಪಿಸಿದರು, ದಾನ ಧರ್ಮ ಸ್ವದಕ ಮಾಡಿದರು ಮತ್ತು ನಮಾಜಿನಲ್ಲಿ ತೊಡಗಿಸಿಕೊಂಡರು. ಅಂದರೆ ಈ ದಿನ ಕಷ್ಟದ ದಿನವಲ್ಲ, ಬದಲಾಗಿ ಕೃತಜ್ಞತೆ ಶುಕ್ರ ಸಲ್ಲಿಸುವ ಶುಭ ದಿನವಾಗಿ ಚರಿತ್ರೆಯಲ್ಲಿ ದಾಖಲೆಯಾಗಿದೆ. ಹಾಗಾದರೆ ಸಫರ್ ತಿಂಗಳ ಅಪಶಕುನ ಎಂಬ ಮಾತು ನಿಜವ? ಖಂಡಿತ ಇಲ್ಲ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸ್ವಹೀ ಬುಖಾರಿನ ಹದೀಸ್ 5707ನೇ ಹದೀಸಿನಲ್ಲಿ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ, ವಲ ಲಾ ಅದುವ ವಲ ತೀರ ವಲ ಹಮಾನ ವಲ ಸಫರ. ಇಸ್ಲಾಮಿನಲ್ಲಿ ಅಪಶಕುನ ಇಲ್ಲ, ಮೂಢನಂಬಿಕೆ ಇಲ್ಲ ಮತ್ತು ಸಫರ್ ತಿಂಗಳಲ್ಲಿ ಯಾವುದೇ ಕೆಡುಕಿಲ್ಲ. ಪ್ರವಾದಿಯವರೇ, ಸಫರ್ನಲ್ಲಿ ಕೆಡುಕಿಲ್ಲ ಎಂದ ಮೇಲೆ ನಾವು ಹೆದರಬೇಕ ಅಗತ್ಯವಿಲ್ಲ. ಹಾಗಾದರೆ ಈ ರಾತ್ರಿ ಅಲ್ಲಾಹನ ಧ್ಯಾನದಲ್ಲಿ ಕಳೆದು ರಕ್ಷಣೆ ಬೇಡುವುದೇ ನಮಗಿರುವ ಸಾಚಾ ಮಾರ್ಗ. ಹಾಗಾದರೆ ಈ ದಿನದಂದು ಜ್ಞಾನಿಗಳು ವಿಶೇಷ ಆರಾಧನೆ ಮಾಡಲು ಏಕೆ ಹೇಳಿದರು? ನಮ್ಮೆಲ್ಲರ ಕೈಯಲ್ಲಿರುವ ಮೊಬೈಲ್ ಫೋನ್ ನೋಡಿ, ಮೊಬೈಲ್ ಕಂಪನಿಯವರು ವರ್ಷಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ನಮಗೆ ಸೆಕ್ಯೂರಿಟಿ ಅಪ್ಡೇಟ್ ಅಥವಾ ಸಾಫ್ಟ್ವೇರ್ ಅಪ್ಡೇಟ್ ಕಳುಹಿಸ್ತಾರೆ. ಯಾಕೆ ಗೊತ್ತಾ? ಫೋನ್ನಲ್ಲಿ ವೈರಸ್ ಬಂದು ಬ್ಲಾಕ್ ಆಗದಿರಲು, ಫೋನ್ ಹ್ಯಾಕ್ ಆಗದಿರಲು ಎಂದು ಮುಂಜಾಗ್ರತೆಯಾಗಿ ಈ ಅಪ್ಡೇಟ್ ಮಾಡಿಕೊಳ್ಳುತ್ತೇವೆ. ಅದೇ ರೀತಿ ಈ ಸಫರ್ ತಿಂಗಳ ಕೊನೆಯ ಬುಧವಾರ ರಾತ್ರಿ ಎಂಬುದು ನಮ್ಮ ಆತ್ಮ ಮತ್ತು ಜೀವಕ್ಕೆ ಅಲ್ಲಾಹು ನೀಡಿರುವ ಆಧ್ಯಾತ್ಮಿಕ ಸೆಕ್ಯೂರಿಟಿ ಅಪ್ಡೇಟ್. ಅಂದರೆ ವರ್ಷವಿಡೀ ಬರಬಹುದಾದ ಸಾಂಕ್ರಾಮಿಕ ರೋಗಗಳು, ಕಷ್ಟಗಳು ಮತ್ತು ವಿಪತ್ತುಗಳು ಎಂಬ ವೈರಸ್ಗಳಿಂದ ನಮ್ಮ ಕುಟುಂಬವನ್ನು ಬಚಾವ್ ಮಾಡಲು ನಾವು ಮಾಡುವ ದುವಾ ಮತ್ತು ದಿಕ್ರ್, ಸ್ವದಕ ಇದು ಒಂದು ಅಪ್ಡೇಟ್ ಆಗಿದೆ. ನಾವು ಬೈಕ್ ಓಡಿಸುವಾಗ ಅಪಘಾತವಾಗುತ್ತದೆ ಎಂಬ ಭಯದಿಂದ ಬೈಕ್ ಚಲಾಯಿಸುವುದನ್ನೇ ಬಿಟ್ಟು ಮನೆಯಲ್ಲಿ ಕುಳಿತುಕೊಳ್ಳುತ್ತೇವೆಯಾ? ಇಲ್ಲ, ಖಂಡಿತ ಇಲ್ಲ. ಆದರೆ ಅನಾಹುತವಾಗಬಾರದು ಎಂದು ತಲೆಗೆ ಗಟ್ಟಿಯಾದ ಹೆಲ್ಮೆಟ್ ಧರಿಸುತ್ತೇವೆ, ಗಾಡಿಗೆ ಇನ್ಶೂರೆನ್ಸ್ ಮಾಡಿಸುತ್ತೇವೆ. ಇಸ್ಲಾಂ ಕೂಡ ನಮಗೆ ಅದನ್ನೇ ಕಲಿಸುತ್ತದೆ. ಸಫರ್ ತಿಂಗಳ ಕೊನೆಯ ಬುಧವಾರ ಬಂದ ತಕ್ಷಣ
ಭಯಪಟ್ಟು ಕೆಲಸ ಕಾರ್ಯಗಳನ್ನು ನಿಲ್ಲಿಸುವುದಲ್ಲ, ಬದಲಾಗಿ ಅಲ್ಲಾಹನು ಕಲಿಸಿಕೊಟ್ಟ ಸೂರ ಯಾಸೀನ್ ಮತ್ತು ರಕ್ಷಣೆಯ ಆಯತ್ತುಗಳು ಎಂಬ ಹೆಲ್ಮೆಟ್ ಧರಿಸಿ ನಮ್ಮ ಜೀವನವನ್ನು ಸುರಕ್ಷಿತವಾಗಿಸುವುದು, ಇದಾಗಿದೆ ಸಫರ್. ಆದ್ದರಿಂದ ಸಹೋದರರೇ, ಯಾವುದೇ ಮೂಢನಂಬಿಕೆಗೆ ಒಳಗಾಗಬೇಡಿ. ಸಫರ್ ತಿಂಗಳು ಕೆಟ್ಟದ್ದಲ್ಲ, ಬುಧವಾರವೂ ಕೆಟ್ಟದ್ದಲ್ಲ. ಆದರೆ ಈ ರಾತ್ರಿಗಳಲ್ಲಿ, ಈ ದಿನಗಳಲ್ಲಿ ಪ್ರಾರ್ಥನೆ ಮಾಡುವುದರಿಂದ ಅಲ್ಲಾಹನ ವಿಶೇಷ ಅಭಯ ಮತ್ತು ರಕ್ಷಣೆ ನಮಗೆ ಸಿಗುತ್ತದೆ. ಹಾಗಾದರೆ ಈ ರಾತ್ರಿ ನಾವು ಮಾಡಬೇಕಾದ ಆ ನಿರ್ದಿಷ್ಟ ಆರಾಧನೆಗಳು ಯಾವುವು? ಪಠಿಸಬೇಕಾದ ರಕ್ಷಣೆ ಆಯತ್ತುಗಳು ಯಾವುವು? ರಕ್ಷಣೆಯ ಮಾರ್ಗಗಳು ಯಾವುವು? ಈ ದಿನ ಪ್ರತಿಯೊಬ್ಬರೂ ತಮ್ಮ ಮನೆಯಲ್ಲಿ ಮಾಡಬೇಕಾದ ಪ್ರಮುಖ ಆರಾಧನೆಗಳು ನೋಡಿ, ನಾವು ಹೇಳ್ತೇವೆ ಆ ರೀತಿಯಲ್ಲಿ ನಮ್ಮ ಮನೆಯಲ್ಲಿ ಎಲ್ಲರೂ ಪ್ರತಿಯೊಬ್ಬರು. ಒಂದನೇದಾಗಿ ಸೂರತ್ ಯಾಸೀನ್ ಪಾರಾಯಣ ಮಾಡುತ್ತಾ ನಾವು ಹೋಗುವಾಗ ಅದರ 58ನೇ ಆಯತ್ ತಲುಪಿದಾಗ ಆ ಆಯತ್ತನ್ನು 313 ಬಾರಿ ಪಠಿಸಿ. ಸಲಾಮುನ್ ಕೌಲಂ ಮಿರ್ ರಬ್ಬಿರ್ ರಹೀಮ್ ಎಂಬ ಆಯತ್ತನ್ನು ನಂತರ ಸೂರ ಪೂರ್ಣಗೊಳಿಸಿ ದುವಾ ಮಾಡಿ. ಇದು ರೋಗ ರುಜುಗಳಿಂದ ರಕ್ಷಣೆ ನೀಡುತ್ತದೆ. ಎರಡನೆಯ ಆರಾಧನೆ ಆಯಾತು ಸಲಾಮ್, ರಕ್ಷಣೆಯ ಆಯತ್. ಆ ದಿನ ನಾಳೆಯ ಸಫರ್ನ ಕೊನೆಯ ಬುಧವಾರ ಕುರ್ಆನ್ನ 7 ಪ್ರಮುಖ ರಕ್ಷಣೆಯ ಆಯತ್ತುಗಳು ತಪ್ಪದೆ ಪಠಿಸಿ. ಆಯತ್ತು ಗೊತ್ತಿರುವವರು ಪಠಿಸಿ, ಅದನ್ನು ಮಂತ್ರಿಸಿ. ಒಂದನೇ ಆಯತ್ತು ಸಲಾಮು ಕೌಲಂ ಮಿರ್ ರಬ್ಬಿರ್ ರಹೀಮ್, ಸೂರತ್ ಯಾಸೀನ್ನ 58ನೇ ಆಯತ್ತು. ಮತ್ತೊಂದು ಆಯತ್ತು ಸಲಾಮುನ್ ಅಲಾ ನೂಹಿನ್ ಫಿಲ್ ಆಲಮೀನ್, ಸೂರತ್ತು ಸಾಫಾತಿನ 79ನೇ ಆಯತ್ತು. ಸಲಾಮುನ್ ಅಲಾ ಇಬ್ರಾಹಿಂ, ಸೂರತ್ತು ಸಾಫನ್ನ 109ನೇ ಆಯತ್ತು. ಸಲಾಮುನ್ ಅಲಾ ಮೂಸಾ ವ ಹಾರೂನ್ 120 ಸೂರತ್ತು ಸಾಫನ ಆಯತ್ತು. ಸಲಾಮುನ್ ಅಲಾ ಇಲ್ಯಾಸೀನ್, ಸೂರತ್ತು ಸಾಫನ 130ನೇ ಆಯತ್ತು. ಸಲಾಮುನ್ ಅಲೈಕುಮ್ ತಿಬ್ತುಂ ಫದ್ಖುಲೂಹ ಖಾಲಿದೀನ್, ಸೂರತ್ತು ಜುಮರ್ ಇದನ್ನು 73ನೇ ಆಯತ್ತು. ಸಲಾಮುನ್ ಹಿಯ ಹತ್ತ ಮತುಲಇಲ್ ಫಜ್ರ್, ಸೂರತುಲ್ ಖದ್ರ್ನ 5ನೇ ಆಯತ್ತು. ಅದೇ ರೀತಿ ಸ್ವಲಾತ್, ತಸ್ಬೀಹ್, ನಮಾಜ್, ಸಾಧ್ಯವಾದರೆ 4 ರಕಾತ್ ನಮಾಜ್ ನಿರ್ವಹಿಸುವುದು. ಪ್ರತಿ ರಕಾತಿನಲ್ಲಿ ಸೂರತ್ ನಂತರ ಸೂರತುಲ್ ಕೌಸರ್, ಅದೇ ರೀತಿ ಸೂರತುಲ್ ಅಸ್ರ್, ಅದೇ ರೀತಿ ಸೂರತುಲ್ ಕುಲ್ ಹು ಅಲ್ಲಾಹ್ ಅಹದ್, ಫಲಕ್, ಸೂರತುಲ್ ನಾಸ್ ಪಾಠಿಸಿ ನಮಾಜ್ ಮಾಡಿ ದುವಾ ಮಾಡಿ. ನಮಾಜ್ ಮುಗಿಸಿದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟ ಈ ಒಂದು ಪ್ರಾರ್ಥನೆ ಇದೆ. ಆ ಪ್ರಾರ್ಥನೆ ಎಲ್ಲ ಮನೆಯಲ್ಲೂ, ಎಲ್ಲ ನಮಾಜ್ ನಂತರ ಬಿಸ್ಮಿಲ್ಲಾಹಿಲ್ಲದಿ ಲಾ ಯದುರ್ರು ಮಾ ಇಸ್ಮಿಹಿ ಶೈഉನ್ ಫಿಲ್ ಅರ್ದಿ ವಲಾ ಫಿಸ್ ಸಮಾಯಿ ಹುವಸ್ ಸಮೀഉಲ್ ಅಲೀಮ್. ಅಲ್ಲಾಹನು ನಮ್ಮೆಲ್ಲರನ್ನು ಸಕಲ ಆಪತ್ತುಗಳಿಂದ, ರೋಗಗಳಿಂದ ಕಾಪಾಡಲಿ, ಆಮೀನ್. ಈ ಮುಂಜಾಗ್ರತೆಯ ಮತ್ತು ಸತ್ಯವಾದ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಾಹ್ ರಬ್ಬ್ ಸುಬ್ಹಾನಹು ತಆಲ ಎಲ್ಲ ಆಪತ್ತುಗಳಿಂದ ನಮ್ಮನ್ನು, ನಮ್ಮ ಕುಟುಂಬವನ್ನು, ಎಲ್ಲರನ್ನು ಅಲ್ಲಾಹು ರಕ್ಷಣೆ ನೀಡಲಿ. ಇವತ್ತು ರಾತ್ರಿ, ನಾಳೆ ಬೆಳಿಗ್ಗೆ ಈ ಆಯತ್ತುಗಳು ಪಠಿಸುವುದು ಮತ್ತು ಆರಿಫುಗಳು ನಮಗೆ ಕೊಟ್ಟಂತಹ ಈ ಆರಾಧನೆಗಳು ನಾವು ಮಾಡಿದರೆ ನಮಗೆ ಅದೊಂದು ರಕ್ಷಣೆಯಾಗಿದೆ. ಅಲ್ಲಾಹು ಎಲ್ಲ ಆಫತ್ತುಗಳಿಂದ ಅಲ್ಲಾಹು ನಮಗೆ ರಕ್ಷಣೆ ನೀಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.